ಕೇಡನ್ನುಂಟು ಮಾಡಬೇಕೆಂದಿದ್ದರೆ ಅವನಿಗೆ ಈ ರೀತಿಯಾಗಿ ಕೊಲೆಯಾಗಬೇಕು. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ನಮಗೆ ಯಾರನ್ನ ಕೇಡು ಮಾಡಕ್ ಬಂದ್ರೆ ನಮ್ಮ ಬಾಯಿ ಒಳಗೆ ದೇವರ ವಾಕ್ಯ ಬೆಂಕಿ ಇದ್ರೆ ನಮಗೆ ಏನು ಕೇಡಾಗುವುದಿಲ್ಲ. ಅದಕ್ಕೆ ನೀವು ವಾಕ್ಯ ನಂಬ್ರಿ, ಅದಕ್ಕೆ ನೀವು ವಾಕ್ಯ ಧ್ಯಾನಿಸ್ರಿ, ಅದಕ್ಕೆ ವಾಕ್ಯವನ್ನು ಗಟ್ಟಿಗೆ ಇಟ್ಕೊಳ್ರಿ, ವಾಕ್ಯ ಹೃದಯದಲ್ಲಿ ಇಟ್ಕೊಳ್ರಿ. ದೇವ್ರ ವಾಕ್ಯ ನೆಲ್ಲಿ ಬರ್ರಿ ಅಂತ ಹೇಳ್ತಾನೆ ಸೊಲೊಮೋನ ಜ್ಞಾನಿ. ಎಲ್ಲಿ ಬರ್ರಿ ಅಂತ ಹೇಳ್ತಾನೆ. ಜೋರಾಗಿ 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 ನಿಮ್ಮ ಹೃದಯದ ಅಲಿಗೆಯಲ್ಲಿ ಅವುಗಳನ್ನ ಬರೀ. ಯಾವುಗಳನ್ನ ಬರೀ? ನಮ್ಮ ಮಾವರ ಮದುವೆ ಹೋಗಿದ್ವಿ, ಎಲ್ಲರನ್ನ ಮಾತಾಡ್ಸಿ ಊಟಕ್ಕೆ ಇಟ್ರು, ನಮ್ಮನ್ನು ಮಾತ್ರ ಕಡ್ಗಣ್ಣಲ್ಲಿ ನೋಡಿದ್ರು, ಅದನ್ನ ಬರ್ಕೊಂಡೇನೆ. ನಮ್ಮ ಅಕ್ಕನ ಮದುವೆಗೆ ಹೋಗಿದ್ದೆ, ನಮ್ಮಮ್ಮ ನಮ್ಮ ಅಪ್ಪವರು ನಾನು ಗಂಡನ ಮನೆ ಕೊಟ್ಟಾರ, ಅವನ್ನ ಅಮ್ಮನ ಗಂಡ ಮನೆ ಕೊಟ್ಟಾರ. ಅವ್ರು ನಮ್ಮ ತಂಗಿಗೆ ಮಾತ್ರ 6,000 ರೂಪಾಯಿ ಸೇರ ತಗೊಂಬಂದ್ರ, ನನಗೆ ಮಾತ್ರ 800 ರೂಪಾಯಿ ಸೇರ ತಗೊಂಬಂದ್ರ, ಅದನ್ನ ಬರ್ಕೊಂಡೇನೆ. ಹಲ್ಲೆಲೂಯಾ. ಎಲ್ಲರನ್ನು ಮಾತಾಡ್ಸಿದ್ರು ಪಾಸ್ಟರ್, ನನ್ನ ಪಕ್ಕದಾಗಿದ್ರೆ ನಾನು ಮಾತಾಡ್ಸಿಲ್ಲ, ಅದನ್ನ ಬರ್ಕೊಂಡೆ, ನಾನು ಮನಸ್ಸಾಗ ಬರ್ಕೊಂಡೇನೆ. ಒಂದು ಟೈಮ್ ಬರ್ತದೆ ನನಗೆ, ಎಲ್ಲರಿಗೂ ಆಡೋಳ ಅಂತ ಹೇಳಿದ್ರು ಪಾಸ್ಟ್ರು, ಎಲ್ಲರೂ ಪ್ರೇಯರ್ ಮಾಡಿ ಅಂತ ಹೇಳಿದ್ರು, ಥ್ಯಾಂಕ್ಸ್ ಅಮ್ಮ ಸೂಪರ್ ಅಮ್ಮ ಅಂದ್ರು. ನಾನು ಪಕ್ಕದಾಗದೀನಿ, ಒಬ್ಬರ ಅಂದಿಲ್ಲ ಉಬ್ಬರು ಕೂಡ ಅಂದಿಲ್ಲ, ಅದನ್ನ ಬರ್ಕೊಂಡೆ ನಾನು. ಯಾವ್ದು ಬರ್ಕೋಬೇಕು? ಇಲ್ಲಿದ್ದೀರಾ? ಇದ್ರೆ ಒಂದ್ಸಲ ಹೇಳ್ರಿ. ದೇವ್ರ ವಾಕ್ಯ ಅಂತದೆ, ಇಬ್ಬರ ಸಾಕ್ಷಿಗಳ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ಎಷ್ಟು ಚೆನ್ನಾಗಿದೆ ಮಾತು ಗೊತ್ತಾ ಪ್ರಿಯರೇ? ಓದೋಣ ಮತ್ತೆ ಸರಿ. ఎవడైనా వారికి హాని చేయాలని ఉద్దేశించినట్లయితే వారి నోటి నుండి అగ్ని బయలు వెళ్ళి వారి శత్రువులను దహించివేయును. హల్లెలూయా. ಜೋರಾಗಿ ಹಲ್ಲೆಲೂಯಾ. ಎಲಿಯನ ಬಾಯಲ್ಲಿ ಏನಿತ್ತು? ಎಲಿಯನ ಬಾಯಲ್ಲಿ ಏನಿತ್ತು? ದೇವರ ವಾಕ್ಯ ಬೆಂಕಿ ಇತ್ತು, ಅದಕ್ಕೆ ಬೆಂಕಿ ಬಂತು. ಎಲಿಯನ ಬಾಯಲ್ಲಿ ಏನಿತ್ತು? ದೇವ್ರ ವಾಕ್ಯ ಕತ್ತಿ ಇತ್ತು. ಮಳೆ ಬರಬಾರ್ದಂದ್ರೆ ಬರ್ಲಿಲ್ಲ. ಹಲೋ ಹಲ್ಲೆಲೂಯಾ. ಪೇತ್ರನ ಬಾಯಲ್ಲಿ ಏನಿತ್ತು? ದೇವ್ರ ವಾಕ್ಯ ಬೆಂಕಿ ಇತ್ತು, ಅದಕ್ಕೆ ಪೇತ್ರನ ಮಾತಾಡುವಾಗ ದೆವ್ವಗಳು ಕುಂಟರು ಮಾತಾಡ್ತಿಲ್ವೇ? ಕುಂಟರು ಏನಾಗ್ತಿದ್ರು? ನಡ್ತಾ ಇದ್ರು. ದೆವ್ವಗಳು ಏನಾಗ್ತಿದ್ವು? ಓಡಾಗ್ತಿದ್ವು. ಸತ್ತವರು ಎದ್ದೇಳ್ತಾ ಇದ್ರು. ಯಾಕಂದ್ರೆ ಅವರ ಬಾಯಲ್ಲಿ ದೇವರ ವಾಕ್ಯ ಬೆಂಕಿ, ದೇವರ ವಾಕ್ಯ ಕತ್ತಿ, ದೇವರ ವಾಕ್ಯ ಸುತ್ತಿಗೆ ಅವ್ರ ಒಳಗೆ ಇದ್ದಾವೆ. ದೇವರ ವಾಕ್ಯ ಬಾಯಿ. ಅದಕ್ಕೆ ಕೀರ್ತನಗಾರ ಹೇಳ್ತಾನೆ,